ಎಲ್ಲ ನಮ್ಮ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಬದುಕಿನ ಬಾಳೆಂಬ ಬಂಡಿಯ ಪ್ರಯಾಣದಲ್ಲಿ ನಾವೆಲ್ಲರೂ ಚಾಲಕರೇ. ಒಂದಲ್ಲ ಒಂದು ರೀತಿಯಾದ ನಾವು ಚಾಲಕರೇ. ಮಾಲೀಕನು ಮೇಲೆ ಕುಂತಿದ್ದಾನೆ. ನಮ್ಮ ಕೆಲಸ ಬಾಳಿನ ಬಂಡಿಯಲ್ಲಿ ಸಂಸಾರದ ಜಂಜಾಟದ ಭಾರವನ್ನು ಹೊತ್ತುಕೊಂಡು ಸರಿಯಾದ ಮಾರ್ಗದಲ್ಲಿ ಬಾಳೆಂಬ ಬಂಡಿ ಓಡಿಸುವುದೇ ನಮ್ಮ ಕೆಲಸ. ಆಯ ತಪ್ಪಿದರೆ ಅಡಾದಿಯೇ ಸರಿ. ಕಲ್ಲು ಮುಳ್ಳಿನ ದಾರಿಯ ಅದೃಷ್ಟದ ಅಡವಿಯಲ್ಲಿ ಚಲಿಸಿದವನೇ ಜಾಣ. ಏನಂತೀರಾ? ಅಗೋ ಅಲ್ಲಿ ನೋಡಿ, ಆ ಎರಡು ಪಕ್ಷಿಗಳು ಅದೆಷ್ಟು ಸುಂದರವಾದ ಜೀವಿತವನ್ನ ಜೀವಿಸುತ್ತಿದ್ದಾವೆ. ಆಟವಾಡುತ್ತಾ ಸಂತೋಷದ ಕಾಲ ಕಳೆಯುತ್ತಿದ್ದಾವೆ. ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಆದ್ರೂ ಉಪವಾಸ ಇರೋದೇ ಇಲ್ಲ. ಉಡುಗೆ ತೊಡುಗೆ ಇಲ್ಲದಿದ್ದರೂ ಅಂದ ಚಂದಕ್ಕೆ ಯಾವ ಸರಿಸಾಟಿಯೂ ಇಲ್ಲ. ಹಾಗೆ ಮುಂದಕ್ಕೆ ಬರ್ತಾ ಇದ್ದ ಹಾಗೆ ರಸ್ತೆದ ಮಧ್ಯದಲ್ಲಿ ಹಸುಗಳು ಮಲಗಿಕೊಂಡಿದ್ವು. ರಾತ್ರಿ ವೇಳೆಯಲ್ಲಿ ಹಸುಗಳು ಬೆಳಕಿರುವ ಜಾಗದಲ್ಲಿದ್ದರೆ ಕಾಣಿಸ್ತದೆ, ಕತ್ಲೆ ಇದ್ರೆ ಕಾಣಿಸೋದಿಲ್ಲ. ಹಾಗಾಗಿ ಹುಷಾರಾಗಿ ಜಾಗರೂಕತೆಯಿಂದ ಓಡಿಸಿರಿ ವಾಹನವನ್ನು ಅಂತ ಹೇಳ್ತಾ ನಾವು ಸ್ವಲ್ಪ ಮುಂದಕ್ಕೆ ಬರ್ತಿದ್ದ ಹಾಗೆ ಬೆಳಕಾಗೆ ಹೋಯಿತು. ಹಾಗೆ ನಮ್ಮ ವಾಹನವನ್ನ ಮಾಡಿಸೋಣ ಅಂತ ಹೇಳಿ ಬಂದೆ. राहुल 300 रुपया ये कब से कब तक रहेगा ये? ನೋಡಿ, ಬೆಳಗ್ಗೆ ನಮ್ಮ ವಾಹನ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಬರೀ 350 ರೂಪಾಯಿಗೆ ಇಡೀ ವಾಹನವನ್ನೇ ನೀಟಾಗಿ ಸೋಪಿನ ಪೌಡ್ರ್ ಹಾಕಿ ಚೆನ್ನಾಗಿ ಉಜ್ಜಿ ಕೊಡ್ತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಸಹೋದರ ಬರೀ 350 ರೂಪಾಯಿಗೆ ನಮ್ಮ ವಾಹನ ಕ್ಲೀನ್ ಮಾಡ್ತಾ ಇದ್ದಾನೆ. ಇದು ಒಂದೇ ಅಲ್ಲ, ದಾರಿ ಉದ್ದಕ್ಕೂ ಇದೇ ರೀತಿಯಾಗಿ ಇದ್ದೇ ಇರ್ತಾರೆ. ಹೆಜ್ಜೆಗೂ ಈ ಥರ ಇದ್ದೇ ಇರ್ತವೆ. ಡೀಸೆಲ್ನು ಹಾಕ್ಸ್ಕೊಂಡು ಮತ್ತೆ ನಾವು ಡೆಲ್ಲಿ ಕಡೆ ಮುಖ ಮಾಡಿದ್ದೀವಿ. ನಮ್ಮ ವಾಹನ ಈಗ ಜೋಧ್ಪುರಿಂದ ಡೆಲ್ಲಿಗೆ ಲೋಡ್ ಆಗಿದೆ. ಏನು ಮಾಡ್ತೀರಾ, ಎಲ್ಲಿಗಾಗತ್ತೋ ಅಲ್ಲಿಗೆ ಹೋಗಿ ಬರ್ತಾ ಇರಬೇಕು. ಹೊಟ್ಟೆ ಪಾಡಿಗಾಗಿ ವಲಸಿ ಒಂದಲ್ಲ ಒಂದು ಊರಿಗೆ ಹೋಗುವುದು ನಮ್ಮ ಕರ್ತವ್ಯವಾಗಿದೆ. ಈಗ ನಾವು ಜೈಪುರಲ್ಲಿದ್ದೀವಿ. ನೋಡಿ, ಬಿಸಿಲು ಒಂದು ಸ್ವಲ್ಪ ಪರವಾಗಿಲ್ಲ, ಬಿಸಿಲಿದೆ. ಜೈಪುರೆಲ್ಲ ಪಾಸಾಗಿ ಇನ್ನೇನು ಹತ್ತತ್ರ ಡೆಲ್ಲಿ ಹತ್ತತ್ರ ಬಂದಿದ್ದೇವೆ. ಇಲ್ಲಿ ಏನಪ್ಪ ಅಂದರೆ ಗಾಡಿ ಕೆಲಸ ಬೇರೆ ಮಾಡಿಸ್ಬೇಕಿದೆ. ಬರೋವಾಗ ಗಾಡಿ ಕೆಲಸ ಮಾಡಿಕೊಂಡು ಎಲ್ಲಿಗೆ ಲೋಡ್ ಆಗುತ್ತೋ ಅಲ್ಲಿಗೆ, ಮತ್ತೆ ಎಲ್ಲಿಗಾಗುತ್ತೋ ಅಲ್ಲಿಗೆ ಮಾಡೋದು. ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳಕ್ಕಾಗಲ್ಲ ಅಂಥೇಳಿ ಈ ಗಾಡಿ ಖಾಲಿ ಆಗೋದು ಬಂದು ಕುಂಡ್ಲಿ ಅಂತ ಒಂದು ಸ್ಥಳದಲ್ಲಿ ವಾಹನ ಖಾಲಿ ಆಗೋದು ಬಂದು ನಾವೀಗ ಕುಂಡ್ಲಿ ಹತ್ತತ್ರ ಬಂದ್ಬಿಟ್ಟು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ನಮಸ್ಕಾರ.